ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ದಿಸ್ ಇಸ್ ಮೈ ಸ್ಪೆಷಲ್ ವ್ಲಾಗ್. ಯಾಕಂದರೆ ನಾನು ಪ್ರಯಾಗ್ರಾಜ್ ಜರ್ನಿದು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜರ್ನಿನಲ್ಲಿ ನಾನು ತುಂಬ ಖುಷಿಯಾಗಿದೆ ಫ್ರೆಂಡ್ಸ್. ಬಿಕಾಸ್ ಎಲ್ಲರೂ ಹೇಳ್ದಂಗೆ ದೇ ಹ್ಯಾವ್ ಸಫರ್ಡ್ ಎ ಲಾಟ್. ಬಟ್ ನನಗೆ ಆ ಥರ ಸಫರ್ ಏನಾಗಿರಲಿಲ್ಲ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು ಹೋಗೋದ ಕಡೆ ಎಲ್ಲ ತುಂಬ ಬೇಗ ಚೆನ್ನಾಗಿ ದರ್ಶನವೂ ಆಯಿತು. ಸೊ ನಾವು ಮೇನ್ ಇಂಟೆನ್ಷನಲ್ಲಿ ಹೋಗಿದ್ದು ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿ ಬರೋದಕ್ಕೆ. ಸೊ ಆ ಕೆಲಸ ಏನಿತ್ತು ಅದು ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಹೋಗಿದ್ದು ಬುಕ್ ಮಾಡಿದ್ದು ಸ್ಲೀಪರ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ವೇಟಿಂಗ್ ಲಿಸ್ಟ್ ಆಗಿರೋದ್ರಿಂದ ನಮ್ಮ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು. ಸ್ಟಿಲ್ ವಿ ವೆಂಟ್ ಇನ್ ಜನರಲಲ್ಲಿ ಹೋಗಿ ಮತ್ತು ಸ್ಲೀಪರಲ್ಲಿ ಅಪ್ಗ್ರೇಡ್ ಮಾಡಿಕೊಂಡು, ಅಪ್ಗ್ರೇಡ್ ಅಂದರೆ ಫೈನ್ ಕಟ್ಬಿಟ್ಟು ನಾವು ಸ್ಲೀಪರಲ್ಲಿ ಅಕ್ಕಪಕ್ಕದವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೋದ್ವಿ. ಬಟ್ ಇಲ್ಲೊಬ್ರು ಇರ್ಫಾನ್ ಅಂಕಲ್ ಅಂತ, ಮತ್ತು ಇನ್ನೊಬ್ರು ಅಕೋಲ್, ಏನ್ ಗೊತ್ತಾ, ನಾವೆಲ್ಲಿ ಬಂದ್ಬಿಡ್ತೀವಿ, ನಾವೇನ್ ಬರಲ್ಲ ಬಿಡಿ. ಹೆಲ್ಪ್ ಆಸ್ ಎ ಲಾಟ್ ಫಾರ್ ದ ಸ್ಲೀಪಿಂಗ್ ಆ್ಯಂಡ್ ಆಲ್. ನನಗೆ 2 ಟೈಮ್ ಹೋಗ್ತಾ ಬರ್ತಾನೋ ನನಗೆ ರಿಜೆಕ್ಟ್ ಆಗಿರೋದ್ರಿಂದ ನನಗೆ ಕಾಮನ್ ಪೀಪಲೇ ಹೆಲ್ಪ್ ಮಾಡಿದ್ರು ಫಾರ್ ದ ಸ್ಲೀಪಿಂಗ್ ಪರ್ಪಸ್ ಆ್ಯಂಡ್ ಆಲ್. ಸೊ ಇದು ನಮ್ಮ ಪ್ರಯಾಗ್ರಾಜ್ ಜರ್ನಿ ಆಗಿತ್ತು ಮಾರ್ನಿಂಗ್. ಆ್ಯಂಡ್ ಮಾರ್ನಿಂಗ್ ಹೋಗ್ತಾ ನೀವು ನೋಡ್ಬೋದು, ವಿ ರೀಚ್ ದ ಸ್ಪಾಟ್ ಬೈ 5:30. ಸ್ಪಾಟ್ ರೀಚ್ ಆಗಿದ ತಕ್ಷಣ ಆ ರೈಲ್ವೆ ಸ್ಟೇಷನಿಂದ ಏನಿತ್ತು 8 to 10 ಕಿಲೋಮೀಟರ್ಸ್ ಆಟೋ ಫೆಸಿಲಿಟೀಸು ಸಿಕ್ಬಿಡ್ತು ನನಗೆ. ಸೊ ನಾವು ಆಟೋನಲ್ಲೇ ಹೋದ್ವಿ. ಬಿಫೋರ್ 3 ಕಿಲೋಮೀಟರ್ಸ್ ಆಟೋ ಸ್ಟಾಪ್ ಮಾಡುತ್ತೆ. ಆ್ಯಂಡ್ ಫ್ರಮ್ ದೇ ವಿ ಹ್ಯಾವ್ ಟು ಗೋ ಬೈ ವಾಕ್. ಆ ವಾಕ್ ಎಲ್ಲರೂ ಹೇಳ್ತಾರೆ 10 ಕಿಲೋಮೀಟರ್, 15 ಕಿಲೋಮೀಟರ್, 20 ಕಿಲೋಮೀಟ್ರ್ ಅಂತ. ಬಟ್ ನಮ್ಗೆ ಅಷ್ಟು ದೂರ ನಡೆಯೋಷ್ಟು ಅವಶ್ಯಕತೆ ಇರಲಿಲ್ಲ. ಫೈನಲಿ ವಿ ರೀಚ್ಡ್ ಪ್ರಯಾಗ್ರಾಜ್ ಸಂಗಮ ಹತ್ರ. ಸೊ ನಾವು ಒಂದು ಸೈಡ್ ರೀಚ್ ಆಗಿದ್ವಿ, ಲೈಕ್ ಒಂದು ಘಾಟ್ ಹತ್ರ. ಆ ಘಾಟಲ್ಲಿ ತ್ರಿವೇಣಿ ಸಂಗಮ ಇರಲಿಲ್ಲ. ಬಟ್ ನಾವು ರೀಚ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಗಂಗೆ ಪೂಜೆ ಮಾಡಿದ್ವಿ. ಸೊ ನಾವಲ್ಲಿ ಹೋಗಿದ್ದು ಫಸ್ಟ್ ನಮಗೇನೂ ಅನಿಸಿಲ್ಲ, ಸ್ನಾನ ಮಾಡಬೇಕೇನ, ಫಸ್ಟ್ ಇರಪ್ಪ ಒಂದು ಕೈ ಮುಗ್ಯೋಣ, ಕಡ್ಡಿ ಹಚ್ಚೋಣ, ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನಾವು ರೀಚ್ ಆಗಿದ ತಕ್ಷಣವೇ ಆ ಗಂಗೆ ಪೂಜೆ ಮಾಡಿಕೊಂಡು ದೆನ್ ಅಲ್ಲಿಂದ ನಾವು ಘಾಟ್ಸ್ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಆ ಘಾಟ್ಗೆ ಹೋಗೋಕ್ಕೆ ಬೋಟಿಂಗ್ ಫೆಸಿಲಿಟೀಸ್ ಇದ್ದಿದ್ದು. ಸೊ ಅನ್ಫಾರ್ಚುನೇಟ್ಲಿ ಬೋಟಿಂಗ್ ಫೆಸಿಲಿಟೀಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು ಆವತ್ತಿನ ದಿವಸ. ಬಿಕಾಸ್ 29th ತುಂಬ ಎಷ್ಟೊಂದು ಜನದ ಸಾವಾಗಿತ್ತು ಅಂತ ಅಂದ್ಬಿಟ್ಟು. ಸೊ ನಮಗೆ ಎಲ್ಲ ಬೋಟಿಂಗ್ ಟ್ರಾವೆಲಿಂಗ್ ಏನಿತ್ತು ಅದೆಲ್ಲ ಡಿಟೆಕ್ಟ್ ಆಗಿತ್ತು. ಬಟ್ ಇನ್ನೊಂದು ಬೈ ವಾಕ್ ಹೋಗೋಂಥ ವೇ ಇತ್ತು. ಸೊ ನಾವಿಲ್ಲಿ ಫಸ್ಟು ಗಂಗೆ ಆರತಿ ಮಾಡಿಬಿಟ್ಟು ಅಲ್ಲಿಂದ ಸ್ನಾನಕ್ಕೆ, ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದ್ವಿ. ಸೊ ಅಲ್ಲಿ ಸ್ನಾನ ಮುಗಿಸಿ ನಾವು ದೆನ್ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ, ಲೈಕ್ ಸ್ಲೀಪಿಂಗ್ ಆಂಜನೇಯ ಇತ್ತು ಅಂತ ಹೇಳಿದರು. ಅಲ್ಲಿ ಹೋಗೋಣ ಅನ್ನೋಷ್ಟರಲ್ಲಿ ಎಲ್ಲ ಬ್ಲಾಕ್ ಆಗೋಗಿತ್ತು. ಸೊ ಪರವಾಗಿಲ್ಲ ಅಂದ್ಕೊಂಡು ನಾವು ಏನೂ ನೋಡಿಲ್ಲ. ಮೇನ್ ಬೇಕಾಗಿದ್ದು ನಮಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಅಂದ್ಕೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸಿದ್ವಿ. ಸ್ನಾನ ಮುಗಿಸಿದ ತಕ್ಷಣ ದೇ ವಾಸ್ ಎ ಹ್ಯೂಜ್ ಫೆಸ್ಟಿವಲ್ ವೈಬ್ಸ್ ದೇ. ಮತ್ತು ಸ್ವಲ್ಪ ಅಲ್ಲಲ್ಲಿ ಜನಗಳು ಡ್ಯಾನ್ಸ್ ಮಾಡ್ತಾ ಅವ್ರವ್ರ ಕೆಲಸ ಮಾಡ್ಕೊತಾ ಹೋಗ್ತಾಯಿದ್ರು. ಸೊ ನಾನು ಸ್ನಾನ ಆಗಿದ ತಕ್ಷಣ ನಾವು ಒಂದು ವಾಕ್ಗಂತ ಬಂದ್ವಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ದೇವಸ್ಥಾನ ಸಿಕ್ಕಿರಲಿಲ್ಲ. ಬಟ್ ಮೀನ್ ವೆಲ್ ದಾರಿನಲ್ಲಿ ಎಷ್ಟೊಂದು ಥರ ಬಾಬಾಸ್ನ ನೋಡಿದ್ವಿ, ಸಾಧುಸ್ನ ನೋಡಿದ್ವಿ. ಆ್ಯಂಡ್ ರಿಯಲಿ ಇಟ್ ವಾಸ್ ಟೂ ಗುಡ್. ಆ್ಯಂಡ್ ಅಲ್ಲೂ ಕ್ರೌಡ್ ತುಂಬ ಜಾಸ್ತಿನೇ ಇತ್ತು. ನಾವು ಹೋದಾಗ ಕ್ರೌಡ್ ಇದ್ದೇ ಇತ್ತು. ಬಟ್ ಗಾಡ್ ಗ್ರೇಸ್ ನಮಗೆ ಎಲ್ಲ ನೀಟಾಗಿ ಮುಗೀತು ನಮ್ಮದು ಏನು ಪ್ರಯಾಣ ಹೋಗಿದ್ವಲ್ಲ ಅದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದು ನಮ್ಮದು ಫಸ್ಟ್ ಜರ್ನಿ. ಮೋರ್ ದೆನ್ 2,500 ಕಿಲೋಮೀಟ್ರ್ ಹೋಗಿರೋದು ಇದು ನಮ್ಮದು ಫಸ್ಟ್ ಜರ್ನಿ ಆಗಿತ್ತು. ನೋಡ್ಬೋದು ಅಲ್ಲಿ ಹೆಲಿಕಾಪ್ಟರ್, ಲೈಕ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ಗೂ ಹೆಲಿಕಾಪ್ಟರ್ ಆನಲ್ಲೇ ಇತ್ತು. ಯಾಕಂದರೆ ಅಲ್ಲಿ ಏನಾದರೂ ಬೋಟಿಂಗ್ ಹೋಗ್ತಾರಾ ಏನು, ಮತ್ತು ಏನಾದರೂ ಗಲಭೆ ಆಗುತ್ತಾ ಅನ್ನೋದಕ್ಕೆ ಮೇಲ್ಗಡೆಯಿಂದ ನೋಡೋದಕ್ಕೆ ಹೆಲಿಕಾಪ್ಟರ್ ಫೆಸಿಲಿಟೀಸ್ ಕೊಟ್ಟರು. ಆಫ್ಟರ್ ಕ್ವಿಕ್ ಬಾತ್ ಅಲ್ಲೊಂದು ಕಡೆ ಡ್ಯಾನ್ಸ್ಗಳೆಲ್ಲ ಹಾಕ್ತಾಯಿತ್ತು. ಆ್ಯಂಡ್ ಐ ಟು ಎಂಜಾಯ್ ಎ ಲಾಟ್. ಆ್ಯಂಡ್ ದಿಸ್ ವಾಸ್ ಮೈ ಲಾಸ್ಟ್ ಡ್ಯಾನ್ಸ್ ಡೆ. ಆ್ಯಂಡ್ ಈ ಡ್ಯಾನ್ಸ್ ಆವಾಗ ಎಷ್ಟು ಖುಷಿ ಆಯಿತು ಅಂದರೆ, ಆ ಡೋಲವರೆಲ್ಲ ಬಂದುಬಿಟ್ಟು ಆ್ಯಂಡ್ ಒನ್ ಆಫ್ ದ ಡೋಲ್ ಪರ್ಸನ್ ಹಿ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅವ್ರು ನನಗೆ ಆಶೀರ್ವಾದನೂ ಮಾಡಿದ್ರು, ದೃಷ್ಟಿನೂ ತೆಗೆದ್ರು. ದೆನ್ ಆ ಕಡೆಯಿಂದ ಒಂದು ಬಾಬಾನೂ ಬಂದು ಒಂದು ದೃಷ್ಟಿ ತೆಗೆದುಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಹೋದರು. ಬಟ್ ಅವ್ರು ಏನು ಕಾಸು ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಥಿಂಕ್ ಇಟ್ ವಾಸ್ ಮೈ ಗುಡ್ ಲಕ್. ನೋಡ್ಬೋದು ಇಲ್ಲಿ ಸಾಧುಗಳೆಲ್ಲ ಲೈಕ್ ಸ್ನಾನ ಮಾಡೋ ಟೈಮಲ್ಲಿ ಅವರು ಆ ಥರ ಬರ್ಬೋದು, ಇಲ್ದಿರೋ ಟೈಮಲ್ಲಿ ದೇ ವಿಲ್ ಬಿ ವಿತ್ ಕ್ಲೋತ್ಸ್. ಸೊ ಎಷ್ಟೊಂದು ಕಡೆ ನಾವು ನೋಡಿದ್ವಿ, ಒಂದೊಂದು ಕಡೆನೂ ಒಂದೊಂದು ಥರ ಈ ಥರ ಪೆಂಡಲ್ಗಳು ಹಾಕಿದ್ರು. ಆ ಪೆಂಡಲ್ಗಳಲ್ಲಿ ಒಂದೊಂದು ಟೀಮ್ ಆಫ್ ಸಾಧುಸ್, ಅವರು ಗುರು ಸಾಧು ಆಗಿರ್ಬೋದು, ಮತ್ತು ಚಿಕ್ಕ ಸಾಧು ಆಗಿರ್ಬೋದು, ಅವರೆಲ್ಲ ಇದ್ದರು. ಮತ್ತು ಇದು ಬ್ಲೂ ಡ್ರೆಸ್ಸಲ್ಲಿ ಬರ್ತಿರೋರೆಲ್ಲ ಇಟಾಲಿಯನ್ ಪೀಪಲ್ ಆಗಿದ್ರು. ದೇ ಹ್ಯಾಡ್ ಎ ಬಿಗ್ ಬಂಚ್ ಆಫ್ ಗ್ಯಾಂಗ್. 100-150 ಜನ ಇಟಾಲಿಯಿಂದ ಬಂದಿದ್ದರು. ಸೊ ಅವರು ನೋಡಿ ಬಂದು ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿ ನಮ್ಮ ಇಂಡಿಯನ್ ಕಲ್ಚರ್ದು ಏನು ಪುಣ್ಯ ಇದೆ ನಾವು ತಗೋಗೋಣ ಅಂತ ಅಂದ್ಕೊಂಡು ಬಂದಿರ್ಬೋದು.
ಆ್ಯಂಡ್ ಇದು ನೋಡಿ, ಇದು ಮುಳ್ಮೇಲೆಲ್ಲ ನೀನು ಮನ್ಕೊಂಡಿದ್ದು ನಾನು ಟಿ ವಿನಲ್ಲಿ ಮಾತ್ರ ನೋಡಿದ್ದು. ಆ್ಯಂಡ್ ಇಲ್ಲಿ ನೋಡೋಕ್ಕೆ ಅದೊಂಥರ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ಫ್ರೆಂಡ್ಸ್. ಎದುರಿಗೆ ನೋಡೋದಕ್ಕೂ ಟಿ ವಿನಲ್ಲಿ ನೋಡೋದಕ್ಕೂ ತುಂಬ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ತುಂಬ ಬಾಬಾಗಳು ಅವ್ರವ್ರದ್ದೇ ಆದಂಥ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆ್ಯಂಡ್ ಸಮ್ ಬಾಬಾಸು ಸುಮ್ಮನೆ ದರ್ಶನ ಕೊಡೋಕ್ಕೆ ಈಚೆ ಬರ್ತಾರೆ. ಆ್ಯಂಡ್ ಸಮ್ ಬಾಬಾಸ್ ಅವ್ರವ್ರ ಪೂಜೆನಲ್ಲಿ ಬ್ಯುಸಿಯಾಗಿರ್ತಾರೆ. ಅವ್ರವ್ರದ್ದು ಏನೇನು ಲೈಕ್ ವ್ಯಕ್ತಿತ್ವ ಆ್ಯಂಡ್ ಅವ್ರವ್ರು ಏನೇನು ಹೋಪ್ಸ್ ಇರುತ್ತೋ ಆ್ಯಂಡ್ ಅವ್ರವ್ರು ಏನೇನು ಕಾರ್ಯಕ್ರಮ ಮಾಡ್ತಿರ್ತಾರೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಚಿಕ್ಕ ಹುಡುಗನು ನೋಡಿ ಒಂದು ಬಾಬಾ ಥರ ರೆಡಿ ಮಾಡಿಬಿಟ್ಟು ಅವ್ರನ್ನ ಅಲ್ಲಿ ಬಿಟ್ಟಿದ್ದಾರೆ. ಆ್ಯಂಡ್ ಯಾರೇ ಏನೇ ಮಾತಾಡ್ಸಿದ್ರು ಅವ್ನು ಮಾತಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ಜಸ್ಟ್ ಅವನು ಎಲ್ಲರ ಮುಖ ನೋಡ್ತಾ ಇದ್ದ. ಹಾಯ್ ಅಂದರೂ ಇಲ್ಲ, ಬಾಯ್ ಅಂದರೂ ಇಲ್ಲ. ಬಟ್ ಆ ಬಿಸಿಲಲ್ಲಿ ಪಾಪ ಹುಡುಗ ಎಷ್ಟೊತ್ತಿಂದ ನನಗೆ ಗೊತ್ತಿಲ್ಲ. ಐ ವಿಶ್ ಈ ಥರ ಯಾರಿಗೂ ಸಿಚುವೇಶನ್ ಬರಬಾರ್ದು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಹುಡುಗಿರೆಲ್ಲ ರಾಧೆ ಕೃಷ್ಣ ಆ್ಯಂಡ್ ಸಮ್ ಈ ರೀತಿನ ಡ್ರೆಸ್ಅಪ್ ಆಗಿ ಅವರಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡಕ್ಕೆ ನಿಂತಿದ್ವಿ. ಆ್ಯಂಡ್ ಇದಾದ ನಂತರ ನಾವು ಡೈರೆಕ್ಟ್ ಒಂದು ಇದು ಸಮಾಜದ ಕಡೆ ಹೋದ್ವಿ. ಅಲ್ಲಿ ಫುಡ್, ಪಂಜಾಬಿ ಸಮಾಜದ ಕಡೆ ಅಲ್ಲಿ ಫುಡ್ ಪ್ರೊವೈಡಿಂಗ್ ಎಲ್ಲ ಇತ್ತು. ಬಟ್ ಫುಡ್ ಇಸ್ ವೆರಿ ಡಿಫಿಕಲ್ಟ್ ಫ್ರೆಂಡ್. ನಮಗೆ ನಮ್ಮ ಸೌತ್ ಇಂಡಿಯನ್ ಫುಡ್ಗೂ ನಾರ್ತ್ ಇಂಡಿಯನ್ ಫುಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾರೇ ಆಗಲಿ ಹೋಗಬೇಕಂದ್ರೆ ಪ್ಲೀಸ್ ನೀವು ಫ್ರೂಟ್ಸ್ನ ಇಟ್ಕೊಂಡೋಗಿ. ಆ್ಯಂಡ್ ಬಟ್ ನಿಮಗೆ ಮ್ಯಾಗಿ ಸಿಗ್ತವೆ, ಹೋಗಿದ ತಕ್ಷಣ ಮ್ಯಾಗಿಗಳು ಸಿಗ್ತವೆ. ಮ್ಯಾಗಿ ಟೇಸ್ಟ್ ಎಲ್ಲ ಕಡೆ ಒಂದೇ ಇರುತ್ತೆ. ಸೊ ಇಟ್ಸ್ ಈಸಿ ದಟ್ ಯು ಕ್ಯಾನ್ ಹ್ಯಾವ್ ಮ್ಯಾಗಿ. ಆ್ಯಂಡ್ ನೋಡಿರಿ, ನಾವು ಅಲ್ಲಿ ಇದೆಲ್ಲ ದರ್ಶನ ಮುಗಿಸಿದ ತಕ್ಷಣ ವಿ ವೆಂಟ್ ಫಾರ್ ಕಾಶಿ. ಬಟ್ ಜೂಸಿ ಅನ್ನೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ವಿ. ಅಲ್ಲಿರೋ ಒಂದು ಇದು ಕ್ಲಿನಿಕ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಸ್ಮಾಲ್ ಕ್ಲಿನಿಕ್ ಅಂದ್ರೂ ಅದು ಏನೋ ಒಂಥರ ದೊಡ್ಡದಾಗಿ ಅನಿಸುತ್ತೆ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಹೋದ್ವಿ ಬನಾರಸ್ಸಿಂದ ನಾವು ಹೋದ್ವಿ ವಾರಣಾಸಿಗೆ ಹೋಗ್ಬಿಟ್ಟು ಅಲ್ಲಿ ಗಂಗೆ ಪೂಜೆ ಟೈಮ್ಗೆ ಸಂಜೆಗೆ ರೀಚ್ ಆಗೋಣ ಅಂತ ಹೋದ್ವಿ. ಸೊ ದಿಸ್ ವಾಸ್ ದ ಕ್ರೌಡ್ ದೇರ್ ಆಲ್ಸೋ. ಸೇಮ್ ಅಲ್ಲೂ ಕ್ರೌಡ್ಗಳು ತುಂಬ ಇತ್ತು. ಆ್ಯಂಡ್ ಪೊಲೀಸ್ ಎಲ್ಲ ಕಡೆ ಪೊಲೀಸ್ ಇದ್ದರು. ಪೊಲೀಸ್ನ ಕಡೆಗೆ ನಾವು ಗೈಡ್ ತೊಗೊಂಡು ವಿ ರೀಚ್ ದ ಸ್ಪಾಟ್. ಗಂಗೆ ಆರತಿ ಕರೆಕ್ಟಾಗಿ ನಾವು ರೀಚ್ ಆದ್ವಿ. ಬಟ್ ಅಲ್ಲೂ ಅಷ್ಟೇ ಎಷ್ಟೊಂದು ಜನ ಗಂಗೆ ಆರತಿ ಕ್ಲೋಸ್ ಆಗಿದೆ ಹಂಗೆ ಹಿಂಗೆ ಅಂತ ಮಿಸ್ಗೈಡ್ ಮಾಡ್ತಿರ್ತಾರೆ. ಬಟ್ ರೆಗ್ಯುಲರ್ಲಿ ಗಂಗೆ ಆರತಿ ಇರುತ್ತೆ. ಆ್ಯಂಡ್ ಆನ್ ದ ಸ್ಟ್ರೀಟ್ ನೋಡಿ ಅವರು ದೇವ್ರದ್ದು ಬಸಂತ ಪಂಚಮಿ ದಿವಸದ್ದು. ಸೊ ಅಲ್ಲೂ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಆ ಸೆಲೆಬ್ರೇಷನ್ ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಕ್ಕಳೆಲ್ಲ ಅಲ್ಲಿ ಡಿ ಜೆನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಡಿ ಜೆ ತಕ್ಕನಾಗೆ ಡ್ಯಾನ್ಸ್ ಮಾಡಿಕೊಂಡು ಅವರೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ದೆನ್ ವಿ ರೀಚ್ ದಟ್ ಗಂಗಾ ತೀರದಲ್ಲಿ ಹೋಗಿ ನೋಡ್ಬೋದು. ಈವ್ನಿಂಗ್ ಆಲ್ರೆಡಿ ಇಟ್ ವಾಸ್ ಅರೌಂಡ್ 6:37. ಸೊ ಎಷ್ಟು ಕಾಮಾಗಿ ಆ ಲೇನ್ನ ನೋಡೋಕ್ಕೆ ತುಂಬ ಖುಷಿಯಾಗಿತ್ತು. ಒಂದು ಕಡೆ ಗಂಗೆ ಪೂಜೆ ಆಗ್ತಿದ್ರು, ಒಂದು ಕಡೆ ಎಂಟರ್ಟೈನ್ಮೆಂಟ್ಗೆ ಅಂತ ಈ ಥರ ಎಲ್ಲ ಗಿರ್ಗಿಟ್ಲೆ ಆಗಿರ್ಬೋದು, ಕೊಲಂಬಸ್ ಆಗಿದ್ರು, ಎಲ್ಲ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಅಲ್ಲಿತ್ತು. ಫೈನಲಿ ಏನು ಅದೃಷ್ಟ ಅಂದರೆ ವಿ ಗಾಟ್ ದ ಗಂಗೆ ಆರತಿ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಗಂಗೆ ಆರತಿ ಸಿಕ್ತು, ಗಂಗೆ ಆರತಿ ಮಾಡಿದ್ವಿ. ಆ್ಯಂಡ್ ರಿಟರ್ನ್ ಹೋಗುವಾಗ ಇದು ಒಂದು ಘಾಟ್, ಇದು ಯಾವುದೋ ಒಂದು ಘಾಟ್. ಇಲ್ಲೆಲ್ಲ ಜಾಸ್ತಿ ಹೆಣ್ಣುಗಳೆಲ್ಲ ಸಿಗ್ತಾ ಇರುತ್ತೆ, ಮಕ್ಕಳ ಹೆಣಗಳೆಲ್ಲ ಇದೆಲ್ಲ ಸಿಗುತ್ತಂತೆ. ಅದು ನೀವು ನೋಡ್ಬೋದು. ಆ್ಯಂಡ್ ಆಟೋ ಡ್ರೈವರ್ ಈ ಟೈಮಲ್ಲಿ ಒಂದು ಆಟೋ ಡ್ರೈವರ್ ಜೊತೆಗೆ ಒಂದು ನಮ್ಮ ಸೌತ್ ಇಂಡಿಯನ್ ಪರ್ಸನ್ ಸಿಕ್ಕಿದ್ರು. ಈ ಎಕ್ಸ್ಪ್ಲೇನ್ ಅಸ್ ಲಾಟ್. ಸೊ ಇದೆಲ್ಲ ನೋಡೋದಕ್ಕೆ ಒಂಥರ ಚೆಂದ ಆಗಿತ್ತು ಫ್ರೆಂಡ್ಸ್. ಆ್ಯಂಡ್ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಿಕಾಸ್ ಐ ವಾಸ್ ಬ್ಲೆಸ್ಡ್. ಎಷ್ಟು ಸೇಫಾಗಿ ಹೋದ್ವಿ ಅಷ್ಟೇ ಸೇಫಾಗಿ ಬಂದ್ವಿ. ಆ್ಯಂಡ್ ವಿ ಓನ್ಲಿ 2 people who travel from Bangalore. ಸೊ ನಾನು ನನ್ನ ತಂಗಿ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿ ವಿ ವೆಂಟ್ ಸೇಫ್ಲಿ ಆ್ಯಂಡ್ ವಿ ಕೇಮ್ ಬ್ಯಾಕ್ ಸೇಫ್ಲಿ. ಆ್ಯಂಡ್ ಇಟ್ ಈಸ್ ಅ ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹರ ಹರ ಮಹಾದೇವ್. ಥ್ಯಾಂಕ್ಸ್ ಎಲ್ಲ ಟು ಸಪೋರ್ಟಿಂಗ್ ಮೈ ಫ್ರೆಂಡ್ಸ್. ಬಾಯ್. Have a great day.